ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಿಫ್ಟಿನಲ್ಲಿ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಮಾರ್ನಿಂಗ್ ನಾನು ಒಂದು ಸ್ಕ್ಯಾಲ್ಪ್ ಟ್ರೇಡನ್ನು ಮಾಡಿರ್ತೀನಿ. ಆಲ್ಮೋಸ್ಟ್ 1:2 ನನಗೆ ಸ್ಪಾಟ್ ಚಾರ್ಟಲ್ಲಿ ಸಿಕ್ಕಿರುತ್ತೆ. ಸೊ ಆಲ್ಮೋಸ್ಟ್ 23 ಪಾಯಿಂಟ್ಸ್ವರೆಗೂ ನಮ್ಮದು ಸ್ಟಾಪ್ ಲಾಸ್ ಆಗಿರುತ್ತೆ. ಮೋರ್ ದ್ಯಾನ್ 60 ಪಾಯಿಂಟ್ವರೆಗೂ ನಾನು ಕ್ಯಾಪ್ಚರ್ ಮಾಡಿರ್ತೀನಿ. ಸೊ ಯಾವ ಥರ ಪ್ಯಾಟರ್ನ್ ಅಂತಂದರೆ ತಿಳಿಸ್ಕೊಡ್ತಾ ಇದೆ ನೋಡಿ. ಆಲ್ಮೋಸ್ಟು ಒಂದು ಮದರ್ ಕ್ಯಾಂಡಲ್ ಬರುತ್ತೆ ಈ ಥರ. ಸೊ ಇನ್ಸೈಡ್ ಕ್ಯಾಂಡಲ್ ಇದು ನಮ್ಮ ಪ್ಯಾಟರ್ನು. ಈ ಥರ ಮದರ್ ಕ್ಯಾಂಡಲ್ ಬರುತ್ತೆ ಅಂದರೆ ಮಾರ್ಕೆಟ್ ಈ ಏರಿಯಾದಲ್ಲಿ ಕ್ಲೋಸ್ ಆಗಿರುತ್ತೆ. ನಿನ್ನೆ ಸ್ವಲ್ಪ ಜಸ್ಟ್ 20 to 30 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆಗಿ ಈ ಥರ ಒಂದು ಮದರ್ ಕ್ಯಾಂಡಲ್ ಬರುತ್ತೆ. ಓಕೆ, ಮದರ್ ಕ್ಯಾಂಡಲ್ ಬಂದ ತಕ್ಷಣ ನಾವು ಏನು ಮಾಡ್ತೀವಿ ಅಂತಂದರೆ ಅಲರ್ಟ್ ಆಗಿರ್ತೀವಿ. ಸೊ ಆಮೇಲೆ ಏನಾಗುತ್ತೆ, ಇದ್ರ ಒಳಗಡೆ ಬೇಬಿ ಕ್ಯಾಂಡಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ 1 ಮಿನಿಟ್ ಟೈಮ್ ಫ್ರೇಮ್ ಇದು ಬೇಬಿ ಕ್ಯಾಂಡಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಮಗೆ ಆ ಕೆಳಗಡೆ ಬ್ರೇಕ್ ಡೌನ್ ಆದರೆ ಟ್ರೇಡ್ ತಗೋಬೇಕು ಅಂತ ಆಲ್ಮೋಸ್ಟ್ ನಾನು ಥಿಂಕ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಪ್ರಿಡಿಕ್ಟ್ ಮಾಡಿ ಇಟ್ಟಿರ್ತೀನಿ. ಕೆಳಗಡೆ ಇಮಿಡಿಯೇಟಾಗಿ ಕ್ಲೋಸ್ ಆಗುತ್ತೆ ಕ್ಯಾಂಡಲ್ ಸ್ವಲ್ಪ ಟೈಮ್ ಹೊತ್ತಾದಮೇಲೆ. ಈ ಥರ ಬೇರಿಸ್ ಪ್ಯಾಟರ್ನ್ ಬಂದು ಮದರ್ ಕ್ಯಾಂಡಲ್ನ ಬ್ರೇಕ್ ಮಾಡುತ್ತೆ. ಮದರ್ ಕ್ಯಾಂಡಲ್ ಬ್ರೇಕ್ ಮಾಡಿದ ತಕ್ಷಣ ಇಮಿಡಿಯೇಟ್ ನಾನು 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಸೊ ಟ್ರೇಡ್ ತಗೋತೀನಿ. ಇಲ್ಲಿವರೆಗೂ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಅಂದರೆ ಬ್ರೇಕ್ ಡೌನ್ ಕ್ಯಾಂಡಲ್ಕಿಂತ ಸ್ವಲ್ಪ ಮೇಲ್ಗಡೆ ನನ್ನ ಸ್ಟಾಪ್ ಲಾಸ್ ಆಗಿರುತ್ತೆ. ಆಲ್ಮೋಸ್ಟ್ 1:2 ಕ್ಯಾಪ್ಚರ್ ಮಾಡಬೇಕು ಅಂತ ನಮ್ಮ ಇಂಟೆನ್ಷನ್ ಆಗಿರುತ್ತೆ. ಸೊ ಓಕೆ, ಆ ಥರ ನಮಗೆ ಎಕ್ಸಾಕ್ಟ್ಲಿ ಟ್ರೇಡು ಸಿಗುತ್ತೆ. ಆಲ್ಮೋಸ್ಟ್ ನಾವು ಕ್ಯಾಪ್ಚರ್ ಮಾಡ್ತೀವಿ. ಬಟ್ ಪ್ರೀಮಿಯಮಲ್ಲಿ ಅಷ್ಟು ಜಾಸ್ತಿ ಆಗಿರ್ತಕ್ಕಂಥ ಮೂವ್ ಸಿಗೋಲ್ಲ ನಮಗೆ. ಯಾಕಂದರೆ ಆಲ್ಮೋಸ್ಟ್ ಇಲ್ಲಿ ಇವತ್ತು ಎಕ್ಸ್ಪೈರಿ ನಿಫ್ಟಿ 50 ಎಕ್ಸ್ಪೈರಿ ಆಗಿರೋದ್ರಿಂದ 60 ಪಾಯಿಂಟ್ ಆಲ್ಮೋಸ್ಟ್ ಮಾರ್ಕೆಟ್ ಫಾಲ್ ಆಗಿದೆ ಅಂತಂದ್ರೂ ನಮಗೆ ಆಲ್ಮೋಸ್ಟು 40 ಪಾಯಿಂಟ್ಸ್ವರೆಗೂ ಪ್ರೀಮಿಯಮಲ್ಲಿ ಬರಬೇಕಾಗಿತ್ತು. ಯಾಕಂದರೆ ಎಕ್ಸ್ಪೈರಿ ಆಗಿರೋದ್ರಿಂದ ಜಾಸ್ತಿ ಸ್ಪೈಕ್ ಸಿಗಬೇಕಾಗಿತ್ತು. ಬಟ್ ಅಷ್ಟು ಸಿಗಲ್ಲ ಇಲ್ಲಿ ಪ್ರೀಮಿಯಮಲ್ಲಿ. ನಾನು ಆಲ್ಮೋಸ್ಟ್ 1:1.5 ಮಾತ್ರ ಕ್ಯಾಪ್ಚರ್ ಮಾಡ್ತೀನಿ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ಇಲ್ಲಿ 134ಗೆ ನಾನು ಬೈ ಮಾಡಿರ್ತೀನಿ. ಕ್ಯಾನ್ ಸಿ 134.90ಗೆ ನಾನು ಬೈ ಮಾಡಿರ್ತೀನಿ. ಸೊ ಆಲ್ಮೋಸ್ಟ್ ಎಕ್ಸಿಟ್ ಆಗ್ತೀನಿ 157.95. ಆಲ್ಮೋಸ್ಟ್ ನನಗೆ 23 ಪಾಯಿಂಟ್ಸ್ವರೆಗೂ ಮಾತ್ರ ಟಾರ್ಗೆಟ್ ಸಿಗುತ್ತೆ ಈ ಟ್ರೇಡಲ್ಲಿ. ಓಕೆ, 23 ಪಾಯಿಂಟ್ಸ್ ಅಷ್ಟೇ ಟಾರ್ಗೆಟ್ ಸಿಗುತ್ತೆ. ಯಾಕಂದರೆ ಮಾರ್ಕೆಟ್ ಆಲ್ಮೋಸ್ಟ್ ಫಾಲ್ ಆಗಿದೆ. 60 ಪಾಯಿಂಟ್ ಫಾಲ್ ಆಗಿದೆ. ನಾನು ಈ ಕ್ಯಾಂಡಲ್ಗೆ ಎಕ್ಸಿಟ್ ಆಗಿದ್ದೀನಿ ಅಂತಂದ್ರೂ 60 ಪಾಯಿಂಟ್ ಫಾಲ್ ಆಗಿದೆ. 60 ಪಾಯಿಂಟ್ ಫಾಲ್ ಆದರೆ ಇಲ್ಲಿ ಪ್ರೀಮಿಯಮಲ್ಲಿ ಆಲ್ಮೋಸ್ಟ್ ನಮಗೆ 35.40 ಪಾಯಿಂಟ್ವರೆಗೂ ಬರಬೇಕಾಗಿತ್ತು. ಬಟ್ ಯಾಕೋ ಗೊತ್ತಿಲ್ಲ, ಪ್ರೀಮಿಯಮಲ್ಲಿ ಅಷ್ಟು ಚೆನ್ನಾಗಿರುವಂಥ ಮೂವ್ ಕೊಟ್ಟಿರಲಿಲ್ಲ. ಯಾಕಂದರೆ ಆಲ್ಮೋಸ್ಟ್ ನಮಗೆ 140 ಪಾಯಿಂಟ್ಸ್ವರೆಗೂ ಇಂಟ್ರಾಡೇನಲ್ಲಿ ಮೂವ್ಮೆಂಟ್ ಬಂದಿತ್ತು. ಆಲ್ಮೋಸ್ಟ್ ಅಂತಂದರೆ ಒಂದು 5-10 ಮಿನಿಟ್ಸಲ್ಲೇ ಮಾರ್ಕೆಟು ಇಮಿಡಿಯೇಟಾಗಿ 140 ಪಾಯಿಂಟ್ಸ್ವರೆಗೂ ಪಾಯಿಂಟ್ಸ್ ಪ್ರೀಮಿಯಮು ಮೇಲ್ಗಡೆ ಹೋಗಿತ್ತು. ಅದಕ್ಕೋಸ್ಕರನೂ ಗೊತ್ತಿಲ್ಲ, ಬಟ್ ಪ್ರೀಮಿಯಮಲ್ಲಿ ಮೂವ್ ಸಿಗಲಿಲ್ಲ ನಮಗೆ. ಅಷ್ಟು ಕ್ಲಿಯರಾಗಿ ಮೂವ್ ಸಿಗದೇ ಇದ್ದ ಕಾರಣ ಸೊ ನಾನು ಆಲ್ಮೋಸ್ಟ್ 157ಗೆ ಎಕ್ಸಿಟ್ ಆಗ್ಬಿಡ್ತೀನಿ. ಎಕ್ಸಿಟ್ ಆದಮೇಲೆ ನೀವು ನನ್ನ P&L ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಇಲ್ಲಿ 576 ರೂಪೀಸ್ ಒಂದು ಲಾಟಿಂದ ನನಗೆ ಪ್ರಾಫಿಟ್ ಆಗಿದೆ. ಸೊ ಅದೇ ಥರ ಆರ್ಡರ್ಸ್ ನೋಡ್ತಾ ಇರ್ಬೋದು. 134.90ಗೆ ನಾನು 25 ಕ್ವಾಂಟಿಟಿಯಿಂದ ಅಂದರೆ ಒಂದು ಲಾಟಿಂದ ನಾನು ಎಂಟ್ರಿ ತೊಗೊಂಡಿರ್ತೀನಿ. ಆಮೇಲೆ ಈ ಪ್ರೈಸು 150, 152 ಅಂತ ಬಂದಾಗ 131.55ಗೆ ನಾನು ಏನು ಮಾಡ್ತೀನಿ ಅಂತಂದರೆ ಟ್ರಯಲ್ ಮಾಡ್ತಾ ಇರ್ತೀನಿ. ಕಾಸ್ಟ್ ಟು ಕಾಸ್ಟ್ ಟ್ರಯಲ್ ಮಾಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ 157.95 ಬಂದಾಗ ಇನ್ನು ನೋಡ್ತಾ ಇರೋದು 157.95 ನಾನು ಎಕ್ಸಿಟ್ ಆಗಿರೋದು 157.95ಗೆ ಎಕ್ಸಿಟ್ ಆಗ್ತೀನಿ. ಓಕೆ ಫ್ರೆಂಡ್ಸ್, ಈ ಥರ ಸೆಟಪ್ ಬಂದಾಗ ನಾವು ಹೆಸಿಟೇಟ್ ಆಗದೆ ಟ್ರೇಡ್ ಮಾಡಿದರೆ ಸೊ ಟಾರ್ಗೆಟ್ ಸಿಗೋಂಥ ಎಲ್ಲ ಚಾನ್ಸಸ್ ಇರುತ್ತೆ. ಇದು ಗುಡ್ ಪ್ಯಾಟರ್ನ್ ಇದು. ಯಾಕಂದರೆ ಇನ್ಸೈಡ್ ಕ್ಯಾಂಡಲ್ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲೂ ಇನ್ಸೈಡ್ ಕ್ಯಾಂಡಲ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ 1 ಮಿನಿಟ್ ಟೈಮಲ್ಲಿ ಇವತ್ತು ಆ ಥರ ಅಷ್ಟು ಪರ್ಫೆಕ್ಟಾಗಿ ಅಟ್ರಾಕ್ಟಿವ್ ಆಗಿ ಬಂದಿತ್ತು. ಸೊ 5 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ ನೋಡಬೇಕಂತಂದರೆ ಯು ಕ್ಯಾನ್ ಸಿ ಇನ್ 5 ಮಿನಿಟ್ ಟೈಮ್ ಫ್ರೇಮ್ ಆಲ್ಸೋ 5 ಮಿನಿಟ್ ಟೈಮ್ ಫ್ರೇಮಲ್ಲೂ ಚೆನ್ನಾಗಿ ಬಂದಿತ್ತು. ಬಟ್ ಆದರೆ ಕ್ಲೋಸಿಂಗ್ ಸ್ವಲ್ಪ ದೂರನೇ ಇತ್ತು. ಅಷ್ಟೊತ್ತಿಗಾಗಲೇ ನಾವು ಆಲ್ರೆಡಿ ಎಂಟ್ರಿನ ತೊಗೊಂಡ್ಬಿಟ್ಟಿದ್ವಿ. ಇಲ್ಲಿ ಈ ಏರಿಯಾದಲ್ಲಿ ಕ್ಲೋಸ್ ಆಗಿ ಇಲ್ಲಿಂದ ನಾವು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡಿ ಇಷ್ಟು ಸ್ಟಾಪ್ ಲಾಸ್ ಕೊಟ್ಟು ಸೊ ಇದು ಒಂಥರ ನನಗೆ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ. ಯಾಕಂದರೆ 1 ಮಿನಿಟಲ್ಲಿ ತುಂಬ ಕ್ಲಿಯರಾಗಿ ಚೆನ್ನಾಗಿ ಪ್ಯಾಟರ್ನ್ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು 1 ಮಿನಿಟಲ್ಲಿ ಇಮಿಡಿಯೇಟಾಗಿ ಟ್ರೇಡ್ ತೊಗೊಂಡಿದ್ದೆ. ಈ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ ನಮಗೆ ಹಾಫ್ ಟಾರ್ಗೆಟ್ ಸಿಕ್ಬಿಟ್ಟಿದ್ದು ಮಾರ್ಕೆಟಲ್ಲಿ. ಈ ಏರಿಯಾದಲ್ಲಿ ಎಂಟ್ರಿ ತೊಗೊಂಡಿದ್ದೆ. ಸೊ ಇಲ್ಲಿವರೆಗೂ ಸ್ಟಾಪ್ ಲಾಸ್ ಆಗಿತ್ತು. ಆಲ್ಮೋಸ್ಟ್ ಟಾರ್ಗೆಟ್ ನಾವು ಕ್ಯಾಪ್ಚರ್ ಮಾಡಿಬಿಟ್ಟಿದ್ವಿ. 5 ಮಿನಿಟ್ ಟೈಮ್ ಫ್ರೇಮ್ಗೋಸ್ಕರ ನಾನು ವೇಟ್ ಮಾಡಲಿಲ್ಲ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಯಾವುದೇ ಥರ ಪ್ಯಾಟರ್ನ್ಸ್ ಬರಲ್ಲ ನಿಫ್ಟಿನಲ್ಲಿ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಪೂರ್ತಿ ಸೈಡ್ ವೇ ಮಾರ್ಕೆಟ್. ಯಾಕಂದರೆ 1-2 ದಿನದಿಂದ ಟ್ರೆಂಡಿಂಗ್ ಇತ್ತು ಮಾರ್ಕೆಟ್. ಯು ಕ್ಯಾನ್ ಸಿ ಹಿಯರ್ ಈ ಥರ ಮೇಲ್ಗಡೆ ಹೋಗಿದೆ ಮತ್ತು ಕೆಳಗಡೆ ಬಂದಿದೆ. ಈ ಥರ ಫಾಲ್ ಆಗಿದೆ. ಸೊ ಇಲ್ಲಿ ಕನ್ಸಾಲಿಡೇಷನ್ ಆಗಿದೆ. ಸೊ ಈ ಥರ ಟ್ರೆಂಡಿಂಗ್ ಇರೋದ್ರಿಂದ ಸೊ TVS ಅನ್ನೋ ಒಂದು ಫಾರ್ಮುಲಾ ಇರುತ್ತೆ ನಮ್ಮದು. ಯಾಕಂದರೆ ಟ್ರೆಂಡಿಂಗ್, ವ್ಯಾಲಿಟಿಲಿಟಿ, ಸೊ ಸೈಡ್ ವೇ. ಆ ಥರ ಟ್ರೆಂಡಿಂಗ್ ಇರುತ್ತೆ, ವ್ಯಾಲಿಟಿಲಿಟಿ ಇರುತ್ತೆ ಮಾರ್ಕೆಟಲ್ಲಿ, ಆಮೇಲೆ ಸೈಡ್ ವೇ ಇರೋಂಥ ಚಾನ್ಸಸ್ ಇದ್ದೇ ಇರುತ್ತೆ. ಸೊ TVS ಅನ್ನೋ ಒಂದು ಫಾರ್ಮುಲಾನ ಫಾಲೋ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಎಕ್ಸ್ಪೈರಿ ಆಗೋದ್ರಿಂದ ಈ ಥರ ಮಾರ್ಕೆಟು ಸೈಡ್ ವೇ ಆಗಿ ಪ್ರೀಮಿಯಮ್ ಡಿಕೆ ಮಾಡಿ ಮಾರ್ಕೆಟು ಈ ಏರಿಯಾದಲ್ಲಿ ಕ್ಲೋಸ್ ಆಗಿದೆ. 23,346ಗೆ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ ನಾನು ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಥರ ಟ್ರೇಡ್ ಮಾಡಲ್ಲ. ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಬಂದಿತ್ತು. ಬಟ್ ಅಷ್ಟೊತ್ತಿಗಾಗಲೇ ನಾನು ಟ್ರೇಡನ್ನು ತೊಗೊಂಡು ಪ್ರಾಫಿಟ್ ಇಲ್ಲಿ ಕ್ಲೋಸ್ ಮಾಡಿದ್ದೆ. ಸೊ ಓಕೆ, ನೀವು ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಲಾಟಿಂದ ನಮಗೆ 576 ರೂಪೀಸ್ ಪ್ರಾಫಿಟ್ ಆಗಿದೆ ಇವತ್ತು. ಮತ್ತು ನೆಕ್ಸ್ಟ್ ಯಾವುದೇ ಥರ ಅಪಾರ್ಚುನಿಟಿ ಸಿಗಲ್ಲ ನಿಫ್ಟಿನಲ್ಲಿ. ಪೂರ್ತಿ ಸೈಡ್ ವೇ ಇರುತ್ತೆ ಮಾರ್ಕೆಟು. ಸೊ ಅದಾದಮೇಲೆ ನಾವು ಕ್ಲೋಸ್ ಮಾಡಿಬಿಡ್ತೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ.